ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಬನ್ನಿ, ಇವತ್ತಿನ ಬಂಗಾರ ಹಾಗೂ ಬೆಳ್ಳಿಯ ಬೆಲೆ ಕರ್ನಾಟಕದ ಆದ್ಯಂತ ಅಂದರೆ ಆಯ್ದ ನಗರಗಳಲ್ಲಿ ಎಷ್ಟಿದೆ ಅಂತ ನೋಡೋಣ. ಮೊದಲಿಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ ಬೆಂಗಳೂರಿನಲ್ಲಿ 9,928 ರೂಪಾಯಿಗಳಷ್ಟಿದ್ದು 88 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳ್ಬೋದು. ಹಾಗೆ 22 ಗ್ರಾಮ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮಿಗೆ 9,100 ರೂಪಾಯಿಗಳಷ್ಟಿದೆ ಅಂತ ಹೇಳ್ಬಹುದು. ಇದು ಸಹ 80 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳ್ಬಹುದು. ಇನ್ನು 18K ಬಂಗಾರ ಅಂದರೆ ಅದು ಪ್ರತಿ ಗ್ರಾಮಿಗೆ ಬೆಂಗಳೂರಿನಲ್ಲಿ 7,446 ರೂಪಾಯಿಗಳು. ಇದು ಕೂಡ 66 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳಬಹುದು. ಹಾಗೆ ಬೆಂಗಳೂರಿನಲ್ಲಿ ಬೆಳ್ಳಿ ಸಿಲ್ವರ್ ರೇಟು 1 kgಗೆ 1,08,900 ರೂಪಾಯಿಗಳಷ್ಟಾಗಿದ್ದು ತುಸು ಇಳಿಕೆ ಕಂಡಿದೆ ಅಂತ ಹೇಳಬಹುದು. ಬನ್ನಿ ಗೆಳೆಯರೆ, ಈಗ ಬೆಂಗಳೂರಿನಿಂದ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರೋಣ. ಮೈಸೂರಿನಲ್ಲಿ ಇಂದು ಬಂಗಾರ ಹಾಗೂ ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡುವ ಸಮಯ. ಈಗ ಮೈಸೂರಿನಲ್ಲಿ ಪ್ರತಿ ಗ್ರಾಮಿಗೆ 24 ಕ್ಯಾರೆಟ್ ಬಂಗಾರದ ಬೆಲೆ 9,928 ರೂಪಾಯಿಗಳಷ್ಟಾಗಿದ್ದು ಇಲ್ಲಿಯೂ ಕೂಡ 88 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 22 ಕ್ಯಾರೆಟ್ ಗೋಲ್ಡಿನ ಬೆಲೆ ಮೈಸೂರಿನಲ್ಲಿ ಪ್ರತಿ ಗ್ರಾಮಿಗೆ 9,100 ರೂಪಾಯಿಗಳಷ್ಟಾಗಿದ್ದು ಇಲ್ಲಿಯೂ ಕೂಡ ಬೆಂಗಳೂರಿನಷ್ಟೇ 80 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 18K ಬಂಗಾರದ ಬೆಲೆ ಮೈಸೂರಿನಲ್ಲಿ ಪ್ರತಿ ಗ್ರಾಮಿಗೆ 7,446 ರೂಪಾಯಿಗಳಷ್ಟಾಗಿದ್ದು ಇಲ್ಲಿಯೂ ಕೂಡ 66 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ. ಮೈಸೂರಿನಲ್ಲಿ ಪ್ರತಿ kg ಬೆಳ್ಳಿ ಅಥವಾ ಸಿಲ್ವರ್ನ ಬೆಲೆ 1,08,900 ರೂಪಾಯಿಗಳಷ್ಟಾಗಿದೆ ಅಂತ ಹೇಳ್ಬಹುದು ಗೆಳೆಯರೆ. ಈಗ ಕರಾವಳಿ ಪ್ರದೇಶವಾದ ಕಡಲನಗರಿ ಮಂಗಳೂರಿಗೆ ನಾವು ಬಂಗಾರ ಮತ್ತು ಬೆಳ್ಳಿಯ ಬೆಲೆಯನ್ನು ಇಂದಿನ ಬೆಲೆ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 24 ಕ್ಯಾರೆಟ್ ಬಂಗಾರದ ಬೆಲೆ ಕಡಲೂರಿ ಮಂಗಳೂರಿನಲ್ಲಿ 9,928 ಗ್ರಾಮ್ ಪ್ರತಿ ಗ್ರಾಮಿಗೆ ಇದ್ದು ಇಲ್ಲೂ ಸಹ 88 ರೂಪಾಯಿ ಏರಿಕೆಗಳಷ್ಟು ಕಂಡಿದೆ. ಹಾಗೆ ಮಂಗಳೂರಿನಲ್ಲಿ ಇಂದು 22 ಕ್ಯಾರೆಟ್ ಬಂಗಾರದ ಬೆಲೆ 9,100 ರೂಪಾಯಿಗಳಷ್ಟಾಗಿದ್ದು ಇಲ್ಲೂ ಸಹ 80 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳ್ಬಹುದು. ಹಾಗೆ 18K ಬಂಗಾರ, ಒಡವೆ ಬಂಗಾರ ಅಂತ ಹೇಳ್ತೀವಿ, ಅದು ಪ್ರತಿ ಗ್ರಾಮಿಗೆ ಇಂದು ಮಂಗಳೂರಿನಲ್ಲಿ 7,446 ರೂಪಾಯಿ ಪ್ರತಿ ಗ್ರಾಮಿಗೆ ಆಗಿದೆ ಅಂತ ಹೇಳ್ಬಹುದು. ಹಾಗೆ ಮಂಗಳೂರಿನಲ್ಲಿ ಇಂದು ಬೆಳ್ಳಿ ಅಥವಾ ಸಿಲ್ವರ್ ಬೆಲೆ ಪ್ರತಿ kgಗೆ 1,08,900 ರೂಪಾಯಿ ಅಂತ ಹೇಳ್ಬೋದಾಗಿದೆ. ಬನ್ನಿ ಗೆಳೆಯರೆ, ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗೆಯಲ್ಲಿ ಇಂದು ಬೆಳ್ಳಿ ಬಂಗಾರದ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ 24 ಕ್ಯಾರೆಟ್ ಬಂಗಾರದ ಬೆಲೆ ಶಿವಮೊಗ್ಗದಲ್ಲಿ 9,676 ರೂಪಾಯಿಗಳಷ್ಟಾಗಿದ್ದು ನಿನ್ನೆ ರೇಟಿಗಿಂತ ಇಂದು 163 ರೂಪಾಯಿ ಜಿಗಿತ ಕಂಡಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಶಿವಮೊಗ್ಗದಲ್ಲಿ ಪ್ರತಿ ಗ್ರಾಮಿಗೆ 22 ಕ್ಯಾರೆಟ್ ಬಂಗಾರದ ಬೆಲೆ 9,215 ರೂಪಾಯಿಗಳಷ್ಟಾಗಿದ್ದು ನಿನ್ನೆಗಿಂತ ಇವತ್ತು 155 ರೂಪಾಯಿ ಏರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ 18K ಬಂಗಾರದ ಬೆಲೆ ಶಿವಮೊಗ್ಗದಲ್ಲಿ ಪ್ರತಿ ಗ್ರಾಮಿಗೆ 7,446 ರೂಪಾಯಿಗಳಷ್ಟಾಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಬಂಗಾರದ ಬೆಲೆ ನೋಡಿದಂಥ ನಾವು ಈಗ ಬೆಳ್ಳಿಯ ಬೆಲೆ ಕೂಡ ನೋಡೋಣ. ಶಿವಮೊಗ್ಗದಲ್ಲಿ ಪ್ರತಿ 10 ಗ್ರಾಮಿಗೆ 1,090 ರೂಪಾಯಿ ಆಗಿದೆ ಬೆಳ್ಳಿಯ ಬೆಲೆ ಅಂತ ಹೇಳ್ಬೋದಾಗಿದೆ. ಬನ್ನಿ ಗೆಳೆಯರೆ, ಈಗ ಮಧ್ಯ ಕರ್ನಾಟಕ ಭಾಗವಾದ ದಾವಣಗೆರೆಯಲ್ಲಿ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ 24 ಕ್ಯಾರೆಟ್ ಬಂಗಾರದ ಬೆಲೆ 9,928 ರೂಪಾಯಿಗಳಷ್ಟಾಗಿದ್ದು ನಿನ್ನೆಗಿಂತ ಇಂದು 88 ರೂಪಾಯಿ ಏರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ 22 ಗ್ರಾಮ್ ಚಿನ್ನದ ಬೆಲೆ ದಾವಣಗೆರೆಯಲ್ಲಿ ಇಂದು ಪ್ರತಿ ಗ್ರಾಮಿಗೆ 9,100 ರೂಪಾಯಿಗಳಷ್ಟಾಗಿದ್ದು ಹಾಗೂ 18K ಬಂಗಾರದ ಬೆಲೆ ಪ್ರತಿ ಗ್ರಾಮಿಗೆ 7,466 ರೂಪಾಯಿಗಳಷ್ಟಾಗಿದೆ. ಇದು ಸಹ 66 ರೂಪಾಯಿ ಏರಿಕೆ ಕಂಡಿದೆ ಅಂತ ಹೇಳ್ಬೋದು.
ಹಾಗೆ ದಾವಣಗೆರೆಯಲ್ಲಿ ಇಂದು ಸಿಲ್ವರ್ ಅಥವಾ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ 1,08,900 ರೂಪಾಯಿಗಳಷ್ಟಾಗಿದ್ದು 100 ರೂಪಾಯಿಗಳಷ್ಟು ಇಳಿಕೆ ಕಂಡಿದೆ ನಿನ್ನೆಗಿಂತ ಇವತ್ತು ಅಂತ ಹೇಳ್ಬೋದಾಗಿದೆ. ದಾವಣಗೆರೆ ನಂತರ ನಮ್ಮ ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಕಿತ್ತೂರು ರಾಣಿ ಚೆನ್ನಮ್ಮನ ಬೀಡು ಎಂದು ಕರೆಯುವ ಬೆಳಗಾವಿಯಲ್ಲಿ ಇವತ್ತು ಬಂಗಾರ ಹಾಗೂ ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 24 ಕ್ಯಾರೆಟ್ ಬಂಗಾರದ ಬೆಲೆ ಬೆಳಗಾವಿಯಲ್ಲಿ ಪ್ರತಿ ಗ್ರಾಮಿಗೆ 9,928 ರೂಪಾಯಿಗಳಷ್ಟಾಗಿದ್ದು ಇಲ್ಲೂ ಸಹ 88 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ 22 ಗ್ರಾಂ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 9,100 ರೂಪಾಯಿಗಳಷ್ಟಾಗಿದ್ದು ಬೆಳಗಾವಿಯಲ್ಲಿ ಇಂದು 18 ಕೆ ಬಂಗಾರದ ಬೆಲೆ ಇಂದು 7,446 ರೂಪಾಯಿಗಳಷ್ಟು ಪ್ರತಿ ಗ್ರಾಮಿಗೆ ಅಂತ ಹೇಳ್ಬೋದಾಗಿದೆ. ಹಾಗೆ ಬೆಳಗಾವಿಯಲ್ಲಿ ಇಂದು 1 kg ಬೆಳ್ಳಿ ಅಥವಾ ಸಿಲ್ವರ್ ಬೆಲೆ 1,08,900 ರೂಪಾಯಿಗಳಷ್ಟಾಗಿದೆ ಅಂತ ಹೇಳ್ಬೋದಾಗಿದೆ. ಗೆಳೆಯರೆ, ಇವತ್ತಿನ ಕರ್ನಾಟಕದ ವಿವಿಧ ನಗರಗಳಲ್ಲಿ ಬೆಳ್ಳಿ ಹಾಗೂ ಬಂಗಾರದ ಬೆಲೆ ಏನಿದೆ ಎಂಬುದನ್ನು ನೋಡಿದ್ದೇವೆ. ಇದರಿಂದ ನಿಮಗೆ ಸ್ವಲ್ಪವಾದರೂ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಶೀರ್ವದಿಸಿ ಅಂತ ಕೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಫ್ರೆಂಡ್ಸ್.